my YouTube channel. Today we discuss about electrical utility engineering subject ಅಲ್ಲಿ ಬರಂತ DG set sizing on apartment load. ಒಂದು ಅಪಾರ್ಟ್ಮೆಂಟ್ ಲೋಡ್ಗೆ DG ನ ಹೇಗೆ ಸೆಟ್ ಮಾಡ್ತೀವಿ, ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಒನ್ ಬೈ ನೋಡ್ತಾ ಹೋಗೋಣ. ಇದು ನಮ್ಮ ಕ್ವಶನ್ ಪೇಪರಲ್ಲಿ ಫಸ್ಟ್ ಸೆಕ್ಷನಲ್ಲಿ ಬರೋಂಥ 10 to 15 ಮಾರ್ಕ್ಸಿಗೆ ಬರೋಂಥ ಇಂಪಾರ್ಟೆಂಟ್ ಕ್ವಶನ್. ಆಲ್ಮೋಸ್ಟ್ ಎಲ್ಲ ಸೆಕ್ಷನನ್ನು ಮಾಡಾಕ್ತೀನಿ. ಬಟ್ ಈ ಸೆಕ್ಷನಲ್ಲಿ ಒಂದು ಅಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ. ಆ ಅಪಾರ್ಟ್ಮೆಂಟಿಗೆ ಲೋಡ್ ಕೊಟ್ಟಿರ್ತಾರೆ. ಆ ಲೋಡನ್ನೆಲ್ಲ ಟೋಟಲ್ ಲೋಡ್ ಕ್ಯಾಲ್ಕುಲೇಷನ್ ಮಾಡೋದ್ರ ಜೊತೆಗೆ ವೆನ್ ಪವರ್ ಕಟ್, ಯಾವಾಗ ಪವರ್ ಕಟ್ ಆಗುತ್ತೆ ಆವಾಗ ಸಮ್ ಎಸೆನ್ಷಿಯಲ್ ಲೋಡನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ನಾವು DGನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೇಳ್ತಾರೆ. ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಬೇಕಾದ್ರೆ ತೆಗೆದು ನೋಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಈ ಕ್ವಶನ್ ಪೇಪರ್ ಈ ಕ್ವಶನ್ ಕವರ್ ಆಗಿದೆ. ಸಮ್ ಲೋಡ್ ಕೊಡ್ತಾರೆ. ಆ ಲೋಡ್ಗೆ ನಾವು DGನ ಕ್ಯಾಲ್ಕುಲೇಷನ್ ಮಾಡೋದಾದರೆ ಸೇಮ್ ನಮ್ಮ ಟ್ರಾನ್ಸ್ಫಾರ್ಮರಲ್ಲಿ ಮಾಡ್ದಂಗೆ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸಮ್ ಎಸೆನ್ಷಿಯಲ್ ಲೋಡ್ ಕೊಡ್ತಾರೆ. ಅಂದರೆ ಎಲ್ಲ ಲೋಡ್ಗೂ DGನ ಫೈಂಡ್ ಔಟ್ ಮಾಡಬೇಕಿಲ್ಲ. ಎಸೆನ್ಷಿಯಲ್ ಲೋಡ್ಗೆ ನಾವು DGನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಎಸೆನ್ಷಿಯಲ್ ಲೋಡ್ಗೆ DG ಫೈಂಡ್ ಔಟ್ ಮಾಡಬೇಕಾದ್ರೆ ವಾಟ್ ಆರ್ ದ ಫ್ಯಾಕ್ಟರ್ ಟು ಬಿ ಕನ್ಸಿಡರ್, ಏನೇನು ಪಾಯಿಂಟನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಈ ಪಾಯಿಂಟ್ಸ್ ನಾಟ್ ಓನ್ಲಿ DG, ಕಮಿಂಗ್ ಫ್ರಮ್ ಟ್ರಾನ್ಸ್ಫಾರ್ಮರ್ ಕೂಡ ಈ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ವಾಟ್ ಈಸ್ ಕನೆಕ್ಟೆಡ್ ಲೋಡ್, ಇದನ್ನು ಟ್ರಾನ್ಸ್ಫಾರ್ಮರಲ್ಲಾಗಲಿ DGಲಾಗಲಿ ಫಸ್ಟ್ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಏನು ಲೋಡ್ ಇದೆ, ಅದಾದಮೇಲೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಎಷ್ಟು ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಬರುತ್ತೆ. ಆಲ್ರೆಡಿ ಟ್ರಾನ್ಸ್ಫಾರ್ಮರ್ ಮಾಡಿದ್ದೀವಿ, ಮತ್ತೆ ನಿಮಗೆ ಹೇಳ್ತಾ ಹೋಗ್ತೀನಿ ಡಿಮ್ಯಾಂಡ್ ಫ್ಯಾಕ್ಟರ್ ಎಷ್ಟು ಹಾಕೋಬೇಕು. ಜೊತೆಗೆ ಡೈವರ್ಸಿಟಿ ಫ್ಯಾಕ್ಟರ್, ವಾಟ್ ಈಸ್ ದ ಡೈವರ್ಸಿಟಿ ಫ್ಯಾಕ್ಟರ್ ಎಷ್ಟು, ವೈ ಮೋಟರ್ HP ಮಸ್ಟ್ ಬಿ ಕನ್ವರ್ಟೆಡ್ ಟು ಕಿಲೋವ್ಯಾಟ್. ಮೋಟ್ರನ್ನು ನಾವು ಯಾವಾಗಲೂ HP ಇಂದ ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡ್ಕೋತೀವಿ. ಜೊತೆಗೆ ನಮ್ಮ ಒಂದು ಅಪಾರ್ಟ್ಮೆಂಟ್ ಲೋಡಲ್ಲಿ ಎಸೆನ್ಷಿಯಲ್ ಲೋಡ್, ವೈ ಎಸೆನ್ಷಿಯಲ್ ಲೋಡ್ ಇಂಪಾರ್ಟೆಂಟು ಇನ್ DG ಸೈಜಿಂಗ್. ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದರೆ ಫುಲ್ಲು ಎಲ್ಲ ಲೋಡ್ಗೂ ಕೂಡ ಕಂಡುಹಿಡಿದ್ರೆ ಸೈಜ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸೈಜ್ ಕಮ್ಮಿಗೋಸ್ಕರ ನಾವು ಮೇಂಟೈನ್ ಪರ್ಪಸ್ಗೆ ನಾವು ಎಸೆನ್ಷಿಯಲ್ ಲೋಡನ್ನು ಕನ್ಸಿಡರ್ ಮಾಡ್ತೀವಿ. ಮತ್ತು ಅದೆಲ್ಲ ಆದಮೇಲೆ ಕನ್ವರ್ಟ್ ಕಿಲೋವ್ಯಾಟ್ ಟು KVA ಯಾಕೆ ಮಾಡಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾವು ಯಾವಾಗಲೂ ಟ್ರಾನ್ಸ್ಫಾರ್ಮರು ಮತ್ತು DGನ KVAಲಿ ಕನ್ಸಿಡರ್ ಮಾಡ್ತೀವಿ. ಫ್ಯೂಚರ್ ಎಕ್ಸ್ಪೆನ್ಷನ್ ಕೂಡ ಕನ್ಸಿಡರ್ ಮಾಡಬೇಕು ಆ್ಯಂಡ್ DG ಎಫಿಷಿಯನ್ಸಿ ಕೂಡ ಕನ್ಸಿಡರ್ ಮಾಡಬೇಕು. ಮಾರ್ಕೆಟ್ ಅವೈಲಬಿಲಿಟಿ ನೋಡ್ಕೋಬೇಕು. ಬನ್ನಿ ಇವೆಲ್ಲನೂ ಕೂಡ ಒಂದು ಬೈ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಟ್ ಈಸ್ ಕನೆಕ್ಟೆಡ್ ಲೋಡ್? ಕನೆಕ್ಟೆಡ್ ಲೋಡ್ ಅಂದರೆ ಸಮ್ ಆಫ್ ಆಲ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್ ಇನ್ಸ್ಟಾಲ್ ಇನ್ ಎ ಬಿಲ್ಡಿಂಗ್. ಒಂದು ಬಿಲ್ಡಿಂಗಲ್ಲಿ ಎಷ್ಟು ಲೋಡ್ ಕನೆಕ್ಟ್ ಆಗಿದೆ ಅಷ್ಟನ್ನು ಕೂಡ ನಾವು ಕನೆಕ್ಟೆಡ್ ಲೋಡ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಡಿಮ್ಯಾಂಡ್, ಈಗ ನೋಡಿ ಮೇಲ್ಗಡೆ ನಾನು ಕೇಳಿದೆ ಸಮ್ ಆಫ್ ಆಲ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್, ಎಲ್ಲವೂ ಕೂಡ ಮ್ಯಾಕ್ಸಿಮಮ್ ಪಾಸಿಬಲ್ ಲೋಡ್ ಇದು. ಮ್ಯಾಕ್ಸಿಮಮ್ ಪಾಸಿಬಲ್ ನೋಡು. ಬಟ್ ಡಿಮ್ಯಾಂಡ್, maximum demand is highest load is system extended to draw anytime, but usually less than connected load. Maximum demand ಯಾವುದು less than connected load ಇರುತ್ತೆ. ಅದು ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಕೂಡ ಕನೆಕ್ಟೆಡ್ ಲೋಡ್ ಇಂಟು ಡಿಮ್ಯಾಂಡ್ ಫ್ಯಾಕ್ಟರ್ ಕೊಟ್ಟಿದ್ದೀನಿ. ಡಿಮ್ಯಾಂಡ್ ಫ್ಯಾಕ್ಟರ್ ಆಲ್ವೇಸ್ ಲೆಸ್ ದೆನ್ 1 ಇರುತ್ತೆ. 0.6 to 0.8 ವರೆಗೂ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಡೈವರ್ಸಿಟಿ ಫ್ಯಾಕ್ಟರ್. ಡೈವರ್ಸಿಟಿ ಫ್ಯಾಕ್ಟರ್ ಕೂಡ ನೋಡಿ, ಡಿಫ್ರೆಂಟ್ ಲೋಡ್ ಆಪರೇಟ್ ಅಟ್ ಡಿಫ್ರೆಂಟ್ ಟೈಮ್ಸ್, ನಾಟ್ ಸೈಮಲ್ಟೇನಿಯಸ್ಲಿ. ಒಂದೊಂದು ಲೋಡು ಒಂದೊಂದು ಟೈಮಲ್ಲಿ ಆಪ್ರೇಟ್ ಆಗುತ್ತೆ, ಎಲ್ಲವೂ ಕೂಡ ಅಟ್ ಎ ಟೈಮಲ್ಲಿ ಆಪ್ರೇಟ್ ಆಗಲ್ಲ. ಅದಕ್ಕಾಗಿ ನಾವು ಡೈವರ್ಸಿಟಿ ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತೀವಿ. ಡೈವರ್ಸಿಟಿ ಫ್ಯಾಕ್ಟರ್ ಆಲ್ವೇಸ್ ಗ್ರೇಟರ್ ದೆನ್ 1 ಇರುತ್ತೆ. ನೆಕ್ಸ್ಟ್ ಮೋಟರ್ ಮಸ್ಟ್ ಬಿ ಕನ್ವರ್ಟೆಡ್ ಟು ಕಿಲೋವ್ಯಾಟ್. ನಾವು DG ಆಗಲಿ ಟ್ರಾನ್ಸ್ಫಾರ್ಮರ್ ಆಗಲಿ ಎಲ್ಲವೂ ಡಿಪೆಂಡ್ ಆಗೋದು ಲೋಡ್ ಮೇಲೆ. ನಾವು HP ಅಂದರೆ ಇಲ್ಲಿ ಹಾಫ್ ಪವರು ನಾವು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿಕೊಂಡು ನಾವು HP ಮಸ್ಟ್ ಬಿ ಕನ್ವರ್ಟೆಡ್ ಟು ಕಿಲೋವ್ಯಾಟ್. ನಾವು DG ಆಗಲಿ ಟ್ರಾನ್ಸ್ಫಾರ್ಮರ್ ಆಗಲಿ
ಎಲ್ಲ ನಾವು ಡಿಸೈಡ್ ಮಾಡೋದು ಕೆಪಾಸಿಟಿ ಮೇಲೆ. ಸೊ ಮೋಟರ್ ಎಚ್ ಪಿ ಅಂದರೆ ಆರ್ಸ್ ಪವರ್ ಅಂದರೆ ನಾವು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಲೋಡ್ ಹೇಗೆ ಅಂತ ಗೊತ್ತಾಗುತ್ತೆ. ಸೊ 1 HP = 0.746 ಕಿಲೋವ್ಯಾಟ್. ಸೊ ನಾನು ಕಿಲೋವ್ಯಾಟಲ್ಲಿ ಬರ್ತೀನಿ 0.746 ಅಥವಾ 1 HP = 746 ವ್ಯಾಟ್ ಅಂತೆಲ್ಲ ಕೂಡ ಬರ್ಕೋಬೋದು. ಬಟ್ ನಾವು ಇದಕ್ಕೆ ನಮಗೆ ಬರೋದು ಈ ಥರ ಕನ್ವರ್ಟ್ ಮಾಡೋದು ಬರೋದು ನಮಗೆ ಮೋಟರ್ ಔಟ್ಪುಟ್ ಬರುತ್ತೆ. ಬಟ್ ಮೋಟರ್ ಇನ್ಪುಟ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಮೋಟರ್ ಇನ್ಪುಟ್ = ಔಟ್ಪುಟ್ ಕಿಲೋವ್ಯಾಟ್ ಡಿವೈಡೆಡ್ ಬೈ ಮೋಟರ್ ಎಫಿಷಿಯನ್ಸಿ ಮೀನ್ಸ್ ಇನ್ಪುಟ್ = ಔಟ್ಪುಟ್ ಡಿವೈಡ್ ಬೈ ಎಫಿಷಿಯನ್ಸಿ ಮಾಡಿದ್ರೆ ಇನ್ಪುಟ್ ಸಿಗುತ್ತೆ. ಸೊ ಇನ್ಪುಟ್ ಪವರ್ಗೆ ನಾವು ಡಿಜಿನ ಪಾಯಿಂಟ್ ಔಟ್ ಮಾಡಬೇಕು. ಮುಂದೆ ಒಂದು ಪ್ರಾಬ್ಲಮನ್ನು ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ವೈ ಎಸೆನ್ಷಿಯಲ್ ಲೋಡ್ ಈಸ್ ಇಂಪಾರ್ಟೆಂಟ್. ಸೊ ಡಿ ಜಿ ಒಂದು ಅಪಾರ್ಟ್ಮೆಂಟಲ್ಲಿ ಎಸೆನ್ಷಿಯಲ್ ಲೋಡನ್ನು ಅವ್ರು ಕೊಟ್ಟರೆ, ಇಲ್ಲಾಂದರೆ ಹಾಗೆ ಮಾಡಿ ಎಲ್ಲ ಎಸೆನ್ಷಿಯಲ್ ಲೋಡ್ ಮಾತ್ರ ನಾವು ಡಿ ಜಿನ ಪಾಯಿಂಟ್ ಔಟ್ ಮಾಡಬೇಕಂದ್ರೆ ಅಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಅಂದರೆ ಪವರ್ ಕಟ್ ಆದಾಗ ಯಾವೆಲ್ಲ ಎಸೆನ್ಷಿಯಲ್ ಲೋಡು ಬೇಕಾಗತ್ತೆ ಅಂತ. ಸೊ ಎಮರ್ಜೆನ್ಸಿ ಲೈಟಿಂಗ್ ಬೇಕಾಗುತ್ತೆ, ಕಾಮನ್ ಏರಿಯಾ ಲೈಟಿಂಗ್ಸ್, ಲಿಫ್ಟು, ಬೋರ್ವೆಲ್. ಸೊ ಇದೆಲ್ಲ ಎಸೆನ್ಷಿಯಲ್ ಲೋಡು. ಕನ್ವರ್ಟ್ ಕಿಲೋವ್ಯಾಟ್ ಟು ಕೆ ವಿ, ಹೇಗೆ ಕಿಲೋವ್ಯಾಟಿಂದ ಕೆ ವಿ ಕನ್ವರ್ಟ್ ಮಾಡ್ತೀವಿ ಅಂತ. ಕೆ ವಿ ಕನ್ವರ್ಟ್ ಮಾಡೋಕ್ಕೆ ಕಿಲೋವ್ಯಾಟ್ ಡಿವೈಡೆಡ್ ಬೈ ಪವರ್ ಫ್ಯಾಕ್ಟರ್ ಹಾಕಿದ್ರೆ ನಿಮಗೆ ಕಿಲೋವ್ಯಾಟ್ ಸಿಗುತ್ತೆ, ಕೆ ವಿ ಸಿಗುತ್ತೆ. ಬನ್ನಿ ಒಂದು ಓಕೆ ಡಿ ಜಿ ಎಫಿಷಿಯನ್ಸಿ. ಸೊ ನಮಗೆ ಟ್ರಾನ್ಸ್ಫಾರ್ಮರು ಯಾವಾಗಲೂ 100% ವರ್ಕ್ ಆಗೋಲ್ಲ. ಹಾಗಾಗಿ ನಾವು ಎಫಿಷಿಯನ್ಸಿಯನ್ನು ಕನ್ಸಿಡರ್ ಮಾಡಿ ಅದರ ಕೆಪಾಸಿಟಿನ ಡಿಸೈಡ್ ಮಾಡ್ತೀವಿ. ಮತ್ತು ಮಾರ್ಕೆಟ್ ಅವೈಲಬಿಲಿಟಿ ಆಫ್ ಡಿ ಜಿ. ನಮಗೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸ್ಟ್ಯಾಂಡರ್ಡ್ ರೇಟಿಂಗ್ ಅವೈಲಬಲ್ ನಾನು ಹಾಕಿದ್ವಿ 15, 20, 25. ಸೊ ಹೀಗೆ ಕೊಡ್ತಾ ಹೋಗ್ತದೆ. ನಮಗೀಗ 12, 11 ಈ ಥರ ಕೆಪಾಸಿಟಿ ಬಂತು ಅಂದರೆ ಅದು ಮಾರ್ಕೆಟ್ ಅವೈಲಬಿಲಿಟಿ ಇರಲ್ಲ. ಸೊ ಯಾವುದು ಮಾರ್ಕೆಟ್ ಅವೈಲಬಿಲಿಟಿ ಇರುತ್ತೆ ಸ್ಟ್ಯಾಂಡರ್ಡಾಗಿ ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಬನ್ನಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ ಒಂದು ಅಪಾರ್ಟ್ಮೆಂಟಲ್ಲಿ ಇಷ್ಟು ಲೋಡ್ ಇದೆ ನೋಡಿ. ಲೋಡ್ 1 by 1 ಹೇಳ್ತಾ ಹೋಗ್ತೀನಿ. ಟೋಟಲ್ ನಂಬರ್ ಆಫ್ ಹೌಸ್. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಹೌಸ್ 14 ಇದೆ. ಕನೆಕ್ಟೆಡ್ ಲೋಡ್ ಆಫ್ ಈಚ್ ಹೌಸ್ 5 ಕಿಲೋವ್ಯಾಟ್. ಕನೆಕ್ಟೆಡ್ ಲೋಡ್ ಆಫ್ ಈಚ್, ಒಂದು ಮನೆಯಲ್ಲಿ 5 ಕಿಲೋವ್ಯಾಟ್ ಇದೆ. ಎಮರ್ಜೆನ್ಸಿ ಲೈಟಿಂಗ್ ಫಾರ್ ಈಚ್ ಹೌಸ್, ಎಮರ್ಜೆನ್ಸಿ ಫಾರ್ ಲೈಟಿಂಗ್ ಫಾರ್ ಈಚ್ ಹೌಸ್ 100 ವ್ಯಾಟ್. ಅಂದರೆ ಪವರ್ ಕಟ್ ಆದಾಗ ಎಮರ್ಜೆನ್ಸಿ ಆನ್ ಮಾಡಲಿಕ್ಕೆ 100 ವ್ಯಾಟು ಒಂದು ಮನೆಗೆ. ಕಾಮನ್ ಏರಿಯಾ ಲೈಟಿಂಗ್, ಕಾಮನ್ ಏರಿಯಾ ಲೈಟಿಂಗ್. ಸೊ ಎಲ್ಲರಿಗೂ ಕೂತ್ಕೊಳ್ಳೋದು ಡೈನಿಂಗ್ ಹಾಲ್ ಆಗಿರ್ಬೋದು ಅಥವಾ ಮೀಟಿಂಗ್ ಹಾಲ್ ಆಗಿರ್ಬೋದು ಅಥವಾ ಆ ಥರದಲ್ಲಿ ಕಾಮನ್ ಏರಿಯಾ ಆಫ್ ಲೈಟಿಂಗ್ 50 ನಂಬರ್ಸ್. ಸೊ 50 ನಂಬರ್ ಇದೆ ಆಫ್ 10 ವ್ಯಾಟ್. 50 ನಂಬರ್ ಬಲ್ಬ್ಗಳಿದೆ, ಅದು 1 ವ್ಯಾಟ್ 10 ವ್ಯಾಟ್. ಕಾಮನ್ ಏರಿಯಾ ರಾ ಪವರ್ 2 ಕಿಲೋವ್ಯಾಟ್ ಕೊಟ್ಟಿದ್ದಾರೆ. ಬೋರ್ವೆಲ್ ಪಂಪ್, ಇಲ್ಲಿ 2 ಬೋರ್ವೆಲ್ ಪಂಪ್ ಇದೆ ನೋಡಿ, ಒಂದು 3 HP, ಇನ್ನೊಂದು 2 HP. ಸೊ 2 ನಂಬರ್ ಕೊಟ್ಟಿದ್ದಾರೆ, 2 ಸೇರಿದ್ರೆ 5 HP ಆಗುತ್ತೆ. ಹಾಗೆ ಲಿಫ್ಟ್ 5 HP 1 ನಂಬರ್. ಇದು ನಮಗೆ ಕೊಟ್ಟಿರೋಂಥ ಒಂದು ಅಪಾರ್ಟ್ಮೆಂಟದ ಲೋಡ್. ಸೊ ಈ ನೋಡಿ ಕ್ವಶನ್ನಲ್ಲಿ ಡಿಟರ್ಮೈನ್ ದ ಟೋಟಲ್ ಕನೆಕ್ಟೆಡ್ ಲೋಡ್. ಇದಿಷ್ಟು ಕೂಡ ಎಷ್ಟು ಲೋಡ್ ಬರುತ್ತೆ ಇದನ್ನಿಷ್ಟು ಕೂಡ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕ್ವಶನ್, ಇದು ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್. ಡಿಟರ್ಮೈನ್ ದ ಕನೆಕ್ಟೆಡ್ ಲೋಡ್, ಫಸ್ಟ್ ಕ್ವಶನ್. ನೆಕ್ಸ್ಟ್ ಸೆಕೆಂಡಲ್ಲಿ ಫ್ರಮ್ ದಿ ಅಬೌವ್ ಲೋಡ್, ಮತ್ತು ಮೇಲ್ಗಡೆ ಲೋಡಲ್ಲಿ ಐಡೆಂಟಿಫೈ ಲೋಡ್ ವಿಚ್ ಈಸ್ ವೆರಿ ಎಸೆನ್ಷಿಯಲ್ ಡ್ಯೂರಿಂಗ್ ಪವರ್ ಕಟ್. ಸೊ ಯಾವುದು ಎಸೆನ್ಷಿಯಲ್ ಪವರ್ ಕಟ್ ಆದ ಅದನ್ನು ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ಸೆಲೆಕ್ಟ್ ಎ ಸೂಟಬಲ್ ಡಿ ಜಿ ಸೆಟ್ ಫಾರ್ ದಿ ಸೇಮ್. ಅದಕ್ಕೆ ಡಿ ಜಿ ಸೆಟ್ಟನ್ನು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಕ್ವಶನ್ನಿಗೆ ಆನ್ಸರ್ ನೋಡ್ತಾ ಹೋಗೋಣ. ಎ, ಅದರಲ್ಲಿ ಕನೆಕ್ಟೆಡ್ ಟೋಟಲ್ ಲೋಡ್. ಫಸ್ಟ್ ಟೋಟಲ್ ನಂಬರ್ ಆಫ್ ಹೌಸ್ ಬರ್ಕೊಂಡಿದ್ದೀನಿ. ಕನೆಕ್ಟೆಡ್ ಲೋಡ್ ಆಫ್ ಈಚ್ ಹೌಸ್ 5 ಕಿಲೋವ್ಯಾಟ್. ನಮ್ಮ ಆಲ್ರೆಡಿ ಕ್ವಶನಲ್ಲಿ ನೋಡಿದ್ದೀವಿ. 5 × 14 70,070 ಕಿಲೋವ್ಯಾಟಲ್ಲಿ ಕನ್ವರ್ಟ್ ಮಾಡಿ ಬರ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಎಮರ್ಜೆನ್ಸಿ ಲೈಟಿಂಗ್ ಫಾರ್ ಈಚ್ ಹೌಸ್. ಸೊ 100 ವ್ಯಾಟ್, 14 ಮನೆ ಇದೆ. ಸೊ 1400 1.4 ಕಿಲೋವ್ಯಾಟ್. ಕಾಮನ್ ಏರಿಯಾ ಲೈಟಿಂಗ್ 50 ನಂಬರ್ಸ್ ಆಫ್ 10 ವ್ಯಾಟ್. ಸೊ 50 × 10 0.5 ಕಿಲೋವ್ಯಾಟ್. ಕಾಮನ್
ಏರಿಯಾ ರಾ ಪವರ್ 2 ಕಿಲೋವಾಟ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಬೋರ್ವೆಲ್ ಪಂಪು ನಿಮ್ಗೆ ಯಾವಾಗ ಹೇಳಿದಾಗ 2 ನಂಬರ್ಸ್ ಕೊಟ್ಟಿದ್ದಾರೆ. 2 ನಂಬರ್ಸ್ ಅಂದರೆ 5 HP ಆಗುತ್ತೆ. 5 HP 5 ಇಂಟು 0.746 ಒಂದು HP-ಗೆ 0.746 ಕಿಲೋವ್ಯಾಟ್. ನಾನು ಹಾಕಿರೋದ್ರಲ್ಲಿ ಕಿಲೋವ್ಯಾಟ್, ಹಾಗಾಗಿ ನಿಮಗೆ 3.73 ಕಿಲೋವ್ಯಾಟ್ ಬರುತ್ತೆ. ಇದು ಔಟ್ಪುಟ್. ಸೊ ಇದನ್ನು ನಾವು ಇನ್ಪುಟ್ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಸೊ ನಾನು ಎಫಿಷಿಯನ್ಸಿನ ಅಸ್ಯೂಮ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಮೋಟರ್ ಇನ್ಪುಟ್ ಇದು ಕೊಟ್ಟು ಔಟ್ಪುಟ್ ಕಿಲೋವ್ಯಾಟ್ ಡಿವೈಡೆಡ್ ಬೈ ಎಫಿಷಿಯನ್ಸಿ ಮಾಡಿದ್ರೆ ನಮಗೆ 5.32 ಕಿಲೋವ್ಯಾಟ್ ಇನ್ಪುಟ್ ಬರುತ್ತೆ. ಸೇಮ್ ಲಿಫ್ಟ್ ಕೂಡ ಡೈರೆಕ್ಟಾಗಿ 5 HP ಇದೆ, ಹಾಗಾಗಿ ನಾನು ಅದೇ ಥರ ಅದನ್ನು ಕೂಡ ಕನ್ವರ್ಟ್ ಮಾಡಿ 5.32 ಕಿಲೋವ್ಯಾಟ್ಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಟೋಟಲ್ ಲೋಡ್. ಸೊ ಎಲ್ಲ ಬಂದಿರೋಂಥ ಕಿಲೋವ್ಯಾಟನ್ನು ಕೂಡ ನಾನು ಟೋಟಲ್ ಮಾಡ್ತಾ ಇದ್ದೀನಿ ನೋಡಿ. 70, 1.4, 0.52, 5.32, 5.32. ಸೊ ಇದು ಕೊಟ್ಟು 84.6 ಅಂದರೆ 85 ಕಿಲೋವ್ಯಾಟ್. ಇದು ನಮ್ಮ ಫಸ್ಟ್ ಕ್ವಶನ್ಗೆ ಆನ್ಸರ್ ಇದೆ. ಸೊ ನಾವು ಇದಕ್ಕೇ ಡಿಜಿನ ಪಾಯಿಂಟ್ ಔಟ್ ಮಾಡೋಂಗಿಲ್ಲ. ಸೊ ಅವರು ಐಡೆಂಟಿಫೈ ಎಸೆನ್ಷಿಯಲ್ ಲೋಡ್ ಅಂತ ಏನಾದ್ರು ಕೊಡದೇ ಇದ್ದರೆ ನೀವು ಇದಕ್ಕೆ ನಾವು ಡಿಜಿನ ಪಾಯಿಂಟ್ ಔಟ್ ಮಾಡಬೇಕಾಗತ್ತೆ. ಅಥವಾ ನಮಗೆ ಕ್ವಶನಲ್ಲಿ ಎಸೆನ್ಷಿಯಲ್ ಲೋಡ್ ಅಂತ ಕೊಟ್ಟಿದೆ. ಸೊ ಕೊಟ್ಟ ಮೇಲೆ ಏನಾಗುತ್ತೆ, ನಾವು ಫಸ್ಟ್ ಇಲ್ಲಿ ಐಡೆಂಟಿಫೈ ದಿ ಎಸೆನ್ಷಿಯಲ್ ಲೋಡ್, ಯಾವುದಾದ್ರು ಎಸೆನ್ಷಿಯಲ್ ಲೋಡ್ ಅಂತ ಪಾಯಿಂಟ್ ಔಟ್ ಮಾಡಬೇಕಾಗತ್ತೆ. ಎಮರ್ಜೆನ್ಸಿ ಲೈಟಿಂಗ್, ಕಾಮನ್ ಏರಿಯಾ ಲೈಟಿಂಗ್, ಕಾಮನ್ ಏರಿಯಾ ರಾ ಪವರ್, ವಾಟರ್ ಸಪ್ಲೈಗೆ ಬೋರ್ವೆಲ್ ಪಂಪು, ಲಿಫ್ಟ್, ಇದಿಷ್ಟು ಕೂಡ ನಮಗೆ ಎಸೆನ್ಷಿಯಲ್ ಲೋಡ್. ಸೊ ಇದಕ್ಕೆ ನಾವೀಗ ಡಿಜಿನ ಪಾಯಿಂಟ್ ಔಟ್ ಮಾಡಬೇಕು. ಸೊ ಮತ್ತೆ ಏನು ಮಾಡೋದು ಈಗ, ಮತ್ತೆ ಇದು ನೋಡಿ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 1.4, 0.52, 5.32 ಇಷ್ಟೆಲ್ಲ. ಇದನ್ನ ಈಗ ಟೋಟಲ್ ಲೋಡ್ ಬರ್ಕೊಳ್ಳೋಣ ನೋಡಿ. ಅದಕ್ಕೆ ಬರೆದ ಸ್ಟೆಪ್ 1ನಲ್ಲಿ ಕನೆಕ್ಟೆಡ್ ಟೋಟಲ್ ಲೋಡ್, ಟೋಟಲ್ ಎಸೆನ್ಷಿಯಲ್ ಲೋಡ್. ಸೊ ಎಸೆನ್ಷಿಯಲ್ ಲೋಡನ್ನು ಬರ್ಕೊಂಡಿದ್ದೀನಿ ಇಲ್ಲಿ. ಸೊ 14.54 ಕಿಲೋವ್ಯಾಟ್ ಬಂದಿದೆ. ಇದನ್ನು ನಾನು 15 ಕಿಲೋವ್ಯಾಟ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಕನ್ವರ್ಟ್ ಕಿಲೋವ್ಯಾಟ್ ಟು KVA. ಸೊ ಇದನ್ನು KVA ಕನ್ವರ್ಟ್ ಮಾಡೋಕ್ಕೆ ಫಾರ್ಮುಲಾ ಇದೆ. KVA ಇದು ಕೊಟ್ಟು ಕಿಲೋವ್ಯಾಟ್ ಡಿವೈಡೆಡ್ ಬೈ ಪವರ್ ಫ್ಯಾಕ್ಟರ್ ಹಾಕಿದ್ರೆ ನಿಮಗೆ KVA ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ 3, ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಕನೆಕ್ಟೆಡ್ ಲೋಡ್ ಇಂಟು ಡಿಮ್ಯಾಂಡ್ ಫ್ಯಾಕ್ಟರ್ ಹಾಕಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಸಿಗುತ್ತೆ. ನೆಕ್ಸ್ಟ್ ರಿಕ್ವೈರ್ಡ್ ಕೆಪಾಸಿಟಿ ಆಫ್ ಡಿ ಜಿ ಎಷ್ಟು ಬೇಕು ಅಂತ ನೋಡೋಣ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಡಿವೈಡೆಡ್ ಬೈ ಡೈವರ್ಸಿಟಿ ಫ್ಯಾಕ್ಟರ್ ಹಾಕಿದ್ರೆ ನಮಗೆ ರಿಕ್ವೈರ್ಡ್ ಕೆಪಾಸಿಟಿ ಸಿಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಫ್ಯೂಚರ್ ಎಕ್ಸ್ಪೆನ್ಷನ್ನು ಕೂಡ ಆ್ಯಡ್ ಮಾಡ್ತೀವಿ. ಫ್ಯೂಚರ್ ಎಕ್ಸ್ಪೆನ್ಷನ್ 25% ಆ್ಯಡ್ ಮಾಡಿದೆ ನೋಡಿ. 0.25 ಇಂಟು 11. ಸೊ ಮಾಡಿದ್ರೆ ಆಗ ನಮಗೆ ಒರಿಜಿನಲ್ ಕೆಪಾಸಿಟಿ ಸಿಗುತ್ತೆ ನೋಡಿ. ಎನ್ಸ್ ಡಿ 11 ಪ್ಲಸ್ 2.75 ಇದು ಕೊಟ್ಟು 13.75 KVA ಸಿಕ್ಕಿದೆ. ಸೊ ನೆಕ್ಸ್ಟು ನಾನು ಟೋಟಲ್ ಕ್ಯಾಲ್ಕುಲೇಟೆಡ್ ಕೆಪಾಸಿಟಿ. ಸೊ ಕೆಪಾಸಿಟಿ ಆಫ್ DG ಡಿವೈಡೆಡ್ ಬೈ ಎಫಿಷಿಯನ್ಸಿ ನಮಗೆ ಒರಿಜಿನಲ್ ಎಷ್ಟು ಅಪಾರ್ಟ್ಮೆಂಟಿಗೆ ಬೇಕು ಅಂತ ಸಿಗುತ್ತೆ. ಸೊ ಬಂದಿರೋದಕ್ಕೆ ಎಫಿಷಿಯನ್ಸಿನ ನಾನು ಅಸ್ಯೂಮ್ಷನ್ ಮಾಡ್ಕೊಂಡಿದ್ದೀನಿ. 0.8 ಮಾಡಿಕೊಂಡ್ರೆ ಸೊ ನಮಗೆ 17.2 KVA ಸಿಗುತ್ತೆ. ಇದು ನಮಗೆ ಫೈನಲ್ ಬೇಕಾಗಿರೋಂಥ ಕೆಪಾಸಿಟಿ. ಬಟ್ ಈ ಮಾರ್ಕೆಟಲ್ಲಿ ನಮಗೆ 17.2 KVA ಸಿಗುತ್ತಾ ನೋಡಬೇಕು. ಸೊ ಸಿಗಲ್ಲ. ನಾನು ನಿಮ್ಗೆ ಯಾವಾಗ ಹೇಳ್ದಂಗೆ, ಸೊ ಮಾರ್ಕೆಟಲ್ಲಿ ನಾಟ್ ಅವೈಲಬಲ್, ಮಾರ್ಕೆಟ್ ಅವೈಲಬಿಲಿಟಿ 20 KVA ಸೆಲೆಕ್ಟ್ ಮಾಡಿದರೆ ಆಯಿತು. ಸೊ ಫೈನಲ್ ಸೆಲೆಕ್ಟೆಡ್ DG 200 KVA ಬಾರ್ 415 ವೋಲ್ಟ್ 50 ಹರ್ಟ್ಸ್. ಸೊ ಇದಿಷ್ಟನ್ನು ನಾವು ಫೈನಲ್ ಆಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್, ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ರಿಪೀಟೆಡಾಗಿ ಬಂದಿದೆ. ಇದೇ ಥರ ನಿಮಗೆ DGನೂ ಮಾಡ್ಬೋದು, ಟ್ರಾನ್ಸ್ಫಾರ್ಮರ್